ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಸದ್ಯಕ್ಕಂತೂ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ನಟನಟಿಯರು ತಮ್ಮ ಸಿನಿಮಾಗಳನ್ನು ಹೊರತುಪಡಿಸಿ ಬೇರೆಲ್ಲ ವಿಚಾರಗಳಿಂದ ಸಾಕಷ್ಟು ಸುದ್ದಿ ಆಗ್ತಾನೆ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಅವರ ವಿಚಾರದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಅದರ ಬಗ್ಗೆ ಮತ್ತೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಅಂದುಕೊಳ್ತೀವಿ. ಆದ್ರೆ ದರ್ಶನ್ ಅವರು ಹಾಗೆ ಅವರ ಸಿನಿಮಾಗಳು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬಹಳನೇ ಮುಖ್ಯ ಅಂತಾನೆ ಹೇಳಬಹುದು. ಅದರಲ್ಲೂ ಈಗ ದರ್ಶನ್ ಅವರ ಅಭಿಮಾನಿಗಳು ಅವರು ಹೊರಗಡೆ ಬರೋವರೆಗೂ ನಾವು ಬೇರೆ ಯಾವುದೇ ಸಿನಿಮಾ ನೋಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆದ್ಮೇಲೆನೆ ನಾವು ಬೇರೆ ಸಿನಿಮಾಗಳನ್ನ ನೋಡ್ತೀವಿ ಅಂತ ಅವರ ಫ್ಯಾನ್ಸ್ಗಳು ಹೇಳ್ತಾ ಇದ್ದಾರೆ. ಹೀಗಾಗಿನೇ ಸ್ಯಾಂಡಲ್ವುಡ್ ನಲ್ಲಿ ಈಗ ಸಾರಥಿ ಸಿನಿಮಾದ ಟೈಮ್ ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. 2011ರಲ್ಲಿ ಸಾರಥಿ ಅನ್ನೋ ಕಮರ್ಷಿಯಲ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ನಂತರ ಸಂಗೊಳ್ಳಿ ರಾಯಣ್ಣ ಅನ್ನೋ ಹಿಸ್ಟಾರಿಕಲ್ ಸಿನಿಮಾವನ್ನ ಮಾಡಿ ಇಡೀ ಸ್ಯಾಂಡಲ್ವುಡ್ ನಲ್ಲೇ ದರ್ಶನ್ ಅವರು ಹೊಸ ದಾಖಲೆಯನ್ನ ಬರೆದ್ರು. ಇನ್ನು ಈಗ ಡೆವಿಲ್ ಅನ್ನೋ ಕಮರ್ಷಿಯಲ್ ಸಿನಿಮಾದ ಬಳಿಕ ಪ್ರೇಮ್ ಅವರ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಐತಿಹಾಸಿಕ ಅಥವಾ ಪೌರಾಣಿಕ ಸಿನಿಮಾ ಬರ್ತಾ ಇದೆ. ಹೀಗಾಗಿನೇ ಸಾರಥಿ ಸಿನಿಮಾದ ಟೈಮ್ ಮತ್ತೆ ಮರುಕಳಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ಸಾರಥಿ ಸಿನಿಮಾದ ಟೈಮ್ ನಲ್ಲಿ ಏನೆಲ್ಲ ಆಯ್ತು, ದರ್ಶನ್ ಅವರ ಸಿನಿಮಾ ಜೀವನ ಇಲ್ಲಿಗೆ ಹೆಂಡ್ ಅಂತ ಹೇಳಿದ್ದವರಿಗೆಲ್ಲ ದರ್ಶನ್ ಅವರು ಯಾವ ರೀತಿ ಉತ್ತರವನ್ನ ನೀಡಿದ್ರು, ಸಾರಥಿ ಸಿನಿಮಾ ಸ್ಯಾಂಡಲ್ವುಡ್ಗೆ ಬಿಗ್ ಶಾಕ್ ನೀಡಿದ್ದು ಹೇಗೆ, ದರ್ಶನ್ ಅವರು ಮತ್ತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಂಬ್ಯಾಕ್ ಮಾಡಿದ್ದು ಹೇಗೆ, ಇನ್ನು ಈಗ ಡೆವಿಲ್ ಸಿನಿಮಾ ದರ್ಶನ್ ಅವರ ಸಿನಿಮಾ ಜೀವನದಲ್ಲಿ ಬಹಳ ಮುಖ್ಯವಾಗಿರೋದು ಯಾಕೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಬನ್ನಿ. ಫ್ರೆಂಡ್ಸ್, 2011ರಲ್ಲಿ ಏನೆಲ್ಲ ಆಗಿತ್ತು ಅನ್ನೋದು ನಿಮ್ಮಲ್ಲಿ ಬಹುತೇಕರಿಗೆ ಗೊತ್ತೇ ಇರುತ್ತೆ. ದರ್ಶನ್ ಅವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಜಗಳವಾಡಿ ಅವರಿಗೆ ಹೊಡೆದು ಜೈಲು ಸೇರಿರ್ತಾರೆ. ಮತ್ತೊಂದು ಕಡೆ ಅದಾಗ್ಲೇ ಸಾರಥಿ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿ ಸಿನಿಮಾ ರಿಲೀಸ್ ಅಂತಕ್ಕೂ ಕೂಡ ಬಂದಿರುತ್ತೆ. ಇಂತಹ ಟೈಮ್ನಲ್ಲಿ ಸಾರಥಿ ಸಿನಿಮಾದ ನಿರ್ದೇಶಕ ದಿನಕರ್ ಅವರಿಗೆ ಸಾಕಷ್ಟು ಗೊಂದಲಗಳು ಕೂಡ ಇರುತ್ತೆ. ಒಂದು ಕಡೆ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ, ಮತ್ತೊಂದು ಕಡೆ ದರ್ಶನ್ ಅವರು ಜೈಲ್ನಲ್ಲಿದ್ದಾರೆ. ಸಿನಿಮಾಗೆ ಯಾವುದೇ ರೀತಿಯ ಪ್ರಮೋಷನ್ ಕೂಡ ಮಾಡಿಲ್ಲ. ಈ ಟೈಮ್ನಲ್ಲಿ ಸಿನಿಮಾ ರಿಲೀಸ್ ಮಾಡಿದ್ರೆ ಖಂಡಿತ ಸಿನಿಮಾ ಫ್ಲಾಪ್ ಆಗುತ್ತೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ದರ್ಶನ್ ಅವರ ಸಿನಿಮಾ ಕೆರಿಯರ್ ಇಲ್ಲಿಗೆ ಎಂಡ್ ಆಗಬಹುದು ಅನ್ನೋ ಸಾಕಷ್ಟು ಗೊಂದಲಗಳ ನಡುವೆ ನಿರ್ಮಾಪಕರುಗಳ ಒತ್ತಾಯದ ಮೇರೆಗೆ ರಾತ್ರೋರಾತ್ರಿ ಸಾರಥಿ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ದಿನಕರ್ ಅವರು ನಿರ್ಧಾರವನ್ನ ಮಾಡ್ತಾರೆ. ಇನ್ನು ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಹಾಗೆ ನ್ಯೂಸ್ ಪೇಪರ್ಗಳಲ್ಲಿ ಸಾರಥಿ ಸಿನಿಮಾದ ರಿಲೀಸ್ ಬಗ್ಗೆ ಯಾವುದೇ ಸುದ್ದಿ ಇರೋದಿಲ್ಲ. ಕೇವಲ ದರ್ಶನ್ ಅವರು ಜೈಲಿಗೆ ಹೋಗಿದ್ದಾರೆ ಅನ್ನೋ ಸುದ್ದಿ ಮಾತ್ರ ಬರ್ತಾ ಇರುತ್ತೆ. ಇಷ್ಟೆಲ್ಲ ನೆಗೆಟಿವ್ ಸುದ್ದಿಗಳು ಇದ್ರೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಥಿಯೇಟರ್ಗಳಿಗೆ ಎಂಟ್ರಿ ಕೊಡ್ತಾರೆ. ನೋಡ್ತಿದ್ದ ಹಾಗೇನೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಸಾರಥಿ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಅನ್ನೋ ಸುದ್ದಿ ಬರುತ್ತೆ. ಸಿನಿಮಾದ ಹೀರೋನೇ ಜೈಲ್ನಲ್ಲಿದ್ದಾರೆ, ಮತ್ತೊಂದು ಕಡೆ ಸಿನಿಮಾಗೆ ಯಾವುದೇ ರೀತಿಯ ಪ್ರಮೋಷನ್ ಮಾಡಿಲ್ಲ, ಎಷ್ಟೋ ಜನಕ್ಕೆ ಸಿನಿಮಾ ರಿಲೀಸ್ ಆಗಿದೆ ಅನ್ನೋ ಸುದ್ದಿ ಕೂಡ ಗೊತ್ತಿಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಥಿಯೇಟರ್ಗಳು ಹೌಸ್ಫುಲ್ ಆಗುತ್ತೆ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೋಟ್ಯಾಂತರ ಅಭಿಮಾನಿಗಳು ದರ್ಶನ್ ಅವರ ಸಾರಥಿ ಸಿನಿಮಾವನ್ನ ನೋಡ್ತಾರೆ. ಒಂದು ರೀತಿಯಲ್ಲಿ ಇದು ಸ್ಯಾಂಡಲ್ವುಡ್ಗೆ ಬಿಗ್ ಶಾಕ್ ಅನ್ನೇ ನೀಡಿತ್ತು. ದರ್ಶನ್ ಅವರ ಸಿನಿಮಾ ಕೆರಿಯರ್ ಅಂತ್ಯ ಅಂತ ಮಾತನಾಡಿದ್ದವರೆಲ್ಲ ಸಾರಥಿ ಸಿನಿಮಾಗೆ ಸಿಕ್ಕಂತಹ ರೆಸ್ಪಾನ್ಸ್ ಅನ್ನ ನೋಡಿ ಶಾಕ್ ಆಗಿದ್ರು. ದರ್ಶನ್ ಅವರಿಗೆ ಈ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಅಲ್ಲಿವರೆಗೂ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಒಂದು ಕಡೆ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ದರ್ಶನ್ ಅವರ ಬಗ್ಗೆ ನೆಗೆಟಿವ್ ನ್ಯೂಸ್ಗಳು ಬರ್ತಾ ಇದ್ರೆ, ಮತ್ತೊಂದು ಕಡೆ ಥಿಯೇಟರ್ಗಳಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಹಬ್ಬವನ್ನೇ ಮಾಡ್ತಾ ಇದ್ರು. ಅದರಲ್ಲೂ ಸಾಕಷ್ಟು ಜನ ಅಭಿಮಾನಿಗಳು 2011ರಲ್ಲೇ ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದ್ರು. ಎಲ್ಲರೂ ಮನೆಯಲ್ಲೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಇದನ್ನೇ ಬಳಸ್ಕೊಂಡು ಮಾಧ್ಯಮಗಳು ದರ್ಶನ್ ಅವರ ವಿರುದ್ಧ ನೆಗೆಟಿವ್ ನ್ಯೂಸ್ಗಳು ಮಾಡ್ತಾ ಇವೆ ಅಂತ 2011ರಲ್ಲೇ ಅಭಿಮಾನಿಗಳು ಮಾಧ್ಯಮಗಳ ವಿರುದ್ಧ ಕಿಡಿಕಾರಿದ್ರು. ನಂತರ ದರ್ಶನ್ ಅವರು ಜೈಲಿನಿಂದ ಹೊರಬಂದು ವಿಜಯಲಕ್ಷ್ಮಿ ಅವರಿಗೆ ಹಾಗೂ ಅಭಿಮಾನಿಗಳಿಗೆ ಕ್ಷಮೆಯನ್ನ ಕೇಳಿದ್ರು. ಸಾಕಷ್ಟು ಥಿಯೇಟರ್ಗಳಿಗೆ ಭೇಟಿ ನೀಡಿದ್ರು. ಆ ವಿಡಿಯೋಗಳು ಇನ್ನೂ ಕೂಡ ಯೂಟ್ಯೂಬ್ ನಲ್ಲಿವೆ, ನೀವು ಆ ವಿಡಿಯೋಗಳನ್ನ ಈಗಲೂ ಕೂಡ ನೋಡಬಹುದು. ಇನ್ನು ಈಗ ಮತ್ತೆ ಡೆವಿಲ್ ಸಿನಿಮಾದ ಮೂಲಕ ಮತ್ತೊಂದು ಹಿಸ್ಟರಿ ಕ್ರಿಯೇಟ್ ಆಗುತ್ತೆ ಅಂತ ಸ್ಯಾಂಡಲ್ವುಡ್ ನಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಆದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯ ಏನು ಅಂದ್ರೆ, ಕೆಲವು ವರ್ಷಗಳ ಹಿಂದೆ ಅಂದ್ರೆ ಕ್ರಾಂತಿ ಸಿನಿಮಾದ ಟೈಮ್ ನಲ್ಲಿ ಮಾಧ್ಯಮಗಳು ದರ್ಶನ್ ಅವರನ್ನ ಬ್ಯಾನ್ ಮಾಡಿದ್ವು. ಈ ಟೈಮ್ ನಲ್ಲೂ ಅಭಿಮಾನಿಗಳು ರಾಜ್ಯದ ಪ್ರತಿ ಊರಿನಲ್ಲೂ ಹಳ್ಳಿಗಳಲ್ಲೂ ಕ್ರಾಂತಿ ಸಿನಿಮಾದ ಪ್ರಚಾರವನ್ನ ಮಾಡಿದ್ರು.
ಆದ್ರೆ ಎಲ್ಲೋ ಒಂದು ಕಡೆ ಕ್ರಾಂತಿ ಸಿನಿಮಾಗೂ ಅಭಿಮಾನಿಗಳ ಪ್ರಚಾರಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿ ಆಗಿತ್ತು. ಯಾಕಂದ್ರೆ ಒಂದು ಕಡೆ ಲಕ್ಷಾಂತರ ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಯಲ್ಲೂ ಸಿನಿಮಾದ ಪ್ರಚಾರವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಕ್ರಾಂತಿ ಸಿನಿಮಾದಿಂದ ಒಳ್ಳೆಯ ಪೋಸ್ಟರ್ ಕೂಡ ರಿಲೀಸ್ ಆಗ್ತಾ ಇರಲಿಲ್ಲ. ಇದರಿಂದ ಫ್ಯಾನ್ಸ್ಗಳು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ನಂತರ ಕ್ರಾಂತಿ ಸಿನಿಮಾ ರಿಲೀಸ್ ಆಯ್ತು, ಅಭಿಮಾನಿಗಳೇ ಸಿನಿಮಾ ಗೆಲ್ಲಿಸಿಕೊಟ್ರು. ಆದರೂ ಕೂಡ ಸಿನಿಮಾ ಹೇಳಿಕೊಳ್ಳುವ ಮಟ್ಟಕ್ಕೆ ಚೆನ್ನಾಗಿರ್ಲಿಲ್ಲ ಅಂತಾನೆ ಹೇಳ್ಬೋದು. ಹೀಗಾಗಿನೇ ಕ್ರಾಂತಿ ಸಿನಿಮಾ ಕಾಮನ್ ಆಡಿಯನ್ಸ್ಗಳಿಗೆ ಹೆಚ್ಚಾಗಿ ರೀಚ್ ಆಗಲಿಲ್ಲ. ನಂತರ ಬಂದಂತಹ ಕಾಟೇರ ಸಿನಿಮಾ ಬೇರೆ ಲೆವೆಲ್ಗೆ ಹಿಟ್ ಆಯ್ತು. ಇದರ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈಗ ದರ್ಶನ್ ಅವರು ಮತ್ತೊಂದು ಆರೋಪದ ಮೇಲೆ ಜೈಲು ಸೇರಿದ್ದಾರೆ. ಹೀಗಾಗಿನೇ ಅವರ ಮುಂದಿನ ಸಿನಿಮಾ ಅಂದ್ರೆ ಡೆವಿಲ್ ಸಿನಿಮಾದ ಮೇಲೆ ಕೇವಲ ದರ್ಶನ್ ಅವರ ಅಭಿಮಾನಿಗಳ ಕಣ್ಣು ಅಷ್ಟೇ ಅಲ್ಲದೆ ಇಡೀ ಸ್ಯಾಂಡಲ್ವುಡ್ನ ಕಣ್ಣು ಡೆವಿಲ್ ಸಿನಿಮಾದ ಮೇಲಿದೆ. ಹೌದು ಫ್ರೆಂಡ್ಸ್, ಡೆವಿಲ್ ಸಿನಿಮಾ ದರ್ಶನ್ ಅವರ ಮುಂದಿನ ಸಿನಿಮಾ ಕೆರಿಯರ್ ಯಾವ ರೀತಿ ಇರಬೇಕು ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಅಂತ ಸ್ಯಾಂಡಲ್ವುಡ್ನಲ್ಲಿ ಚರ್ಚೆಗಳು ನಡೀತಾ ಇದೆ. ಒಂದು ವೇಳೆ ದರ್ಶನ್ ಅವರು ನಿರಪರಾಧಿ ಅಂತ ಹೊರಬಂದು ಡೆವಿಲ್ ಸಿನಿಮಾದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿ ಡೆವಿಲ್ ಸಿನಿಮಾವು ಕೂಡ ಸಾರಥಿ ಸಿನಿಮಾದ ರೀತಿಯಲ್ಲೇ ಬ್ಲಾಕ್ ಬಸ್ಟರ್ ಹಿಟ್ ಆದ್ರೆ ಇಲ್ಲಿಂದ ದರ್ಶನ್ ಅವರ ಸಿನಿಮಾ ಜೀವನವೇ ಬೇರೆ ಲೆವೆಲ್ಗೆ ಹೋಗುತ್ತೆ. ಒಂದು ವೇಳೆ ಡೆವಿಲ್ ಸಿನಿಮಾ ಕತೆ ವಿಚಾರಕ್ಕೆ ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ಆವರೇಜ್ ಇಟ್ಟಾದ್ರೂ ಕೂಡ ದರ್ಶನ್ ಅವರ ಸಿನಿಮಾ ಕೆರಿಯರ್ಗೆ ಬಹಳ ದೊಡ್ಡ ಹೊಡೆತವೇ ಬೀಳುತ್ತೆ. ಸಾಮಾನ್ಯವಾಗಿ ಎಲ್ರೂ ಕೂಡ ಹೇಳೋದು ದರ್ಶನ್ ಅವರ ಆವರೇಜ್ ಸಿನಿಮಾ ಕೂಡ ಒಳ್ಳೆ ಕಲೆಕ್ಷನ್ ಮಾಡುತ್ತೆ ಅಂತ, ಅವರ ಫ್ಯಾನ್ಸ್ಗಳೇ ಸಿನಿಮಾವನ್ನ ಹಿಟ್ ಮಾಡ್ತಾರೆ ಅಂತ. ಆದರೆ ಕಾಮನ್ ಆಡಿಯನ್ಸ್ಗಳು ಸಿನಿಮಾ ನೋಡಬೇಕು ಅಂದ್ರೆ ಈ ಸಿನಿಮಾದ ಕತೆ ಚೆನ್ನಾಗಿರ್ಲೇಬೇಕಾಗುತ್ತೆ. ಇನ್ನು ಇದರ ಜೊತೆಗೆ ಡೆವಿಲ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆದ್ರೆ ದರ್ಶನ್ ಅವರು ಮಾಡುವಂತಹ ಮುಂದಿನ ಸಿನಿಮಾಗಳು ಬಿಗ್ ಬಜೆಟ್ ನ ಸಿನಿಮಾಗಳು ಆಗಿರುತ್ತೆ. ಒಂದು ವೇಳೆ ಡೆವಿಲ್ ಸಿನಿಮಾ ಕೈ ಕೊಡ್ತು ಅಂದ್ರೆ ದರ್ಶನ್ ಅವರ ಮುಂದಿನ ಸಿನಿಮಾಗಳು ಲಿಮಿಟೆಡ್ ಬಜೆಟ್ ನ ಸಿನಿಮಾಗಳು ಆಗುತ್ತೆ. ಹೀಗಾಗಿನೇ ಡೆವಿಲ್ ಸಿನಿಮಾದ ಲೆವೆಲ್ ಯಾವ ರೀತಿ ಇರುತ್ತೋ ಮುಂದೆ ದರ್ಶನ್ ಅವರ ಸಿನಿಮಾ ಕೆರಿಯರ್ ಕೂಡ ಅದೇ ರೀತಿ ಇರುತ್ತೆ. ಇನ್ನು 2011ರಲ್ಲಿ ಸಾರಥಿ ಅನ್ನೋ ಕಮರ್ಷಿಯಲ್ ಸಿನಿಮಾದ ಬಳಿಕ ಸಂಗೊಳ್ಳಿ ರಾಯಣ್ಣ ಅನ್ನೋ ಹಿಸ್ಟಾರಿಕಲ್ ಸಿನಿಮಾವನ್ನ ಮಾಡಿ ದರ್ಶನ್ ಅವರು ಸ್ಯಾಂಡಲ್ವುಡ್ ನಲ್ಲೇ ಹೊಸ ಇತಿಹಾಸವನ್ನೇ ಬರೆದ್ರು. ಇನ್ನು ಈಗ ಡೆವಿಲ್ ಅನ್ನೋ ಕಮರ್ಷಿಯಲ್ ಸಿನಿಮಾದ ಬಳಿಕ ದರ್ಶನ್ ಅವರು ಮತ್ತು ಪ್ರೇಮ್ ಅವರ ಕಾಂಬಿನೇಷನ್ ಅಲ್ಲಿ ಐತಿಹಾಸಿಕ ಅಥವಾ ಪೌರಾಣಿಕ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಅಭಿಮಾನಿಗಳು ಇಲ್ಲಿಂದ ದರ್ಶನ್ ಅವರ ಸಿನಿಮಾ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋವನ್ನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.